ಕಡಬ ತಾಲೂಕಿನ 102ನೇ ನೆಕ್ಕಿಲಾಡಿ ಗ್ರಾಮದ ಕೋರಿಯಾರ್ ಎಂಬಲ್ಲಿ ಕುಮಾರಧಾರ ನದಿಗೆ ಸರ್ವಋತು ಸೇತುವೆ ನಿರ್ಮಾಣಕ್ಕಾಗಿ ರಾಜ್ಯ ಸರ್ಕಾರ ಲೋಕೋಪಯೋಗಿ ಇಲಾಖಾ ಮುಖಾಂತರ 30 ಕೋಟಿ ರೂಪಾಯಿ ಮಂಜೂರುಗೊಳಿಸಿದೆ. ಶೀಘ್ರದಲ್ಲೇ ಟೆಂಡರ್ ಪ್ರಕ್ರಿಯೆ ನಡೆಯಲಿದೆ ಅಂತ ಸುಳ್ಯ ಶಾಸಕಿ ಭಾಗೀರಥಿ ಮುರುಳ್ಯ ಹೇಳಿದ್ದಾರೆ. ಅವರು ಕಡಬದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಕೋರಿಯಾರ್ನಿಂದ ಸಂಸದರ ಆದರ್ಶ ಗ್ರಾಮ ಬಳ್ಪಾವನ್ನು ಸಂಪರ್ಕಿಸುವ ಈ ಸೇತುವೆ ನಿರ್ಮಾಣವಾಗಬೇಕು ಎಂದು ಕಳೆದ 16 ವರ್ಷಗಳಿಂದ ಈ ಭಾಗದ ಜನತೆ ಅಹವಾಲು ಸಲ್ಲಿಸುತ್ತಾ ಬಂದಿದ್ದು, ಸೇತುವೆ ನಿರ್ಮಾಣಕ್ಕೆ ಕಾಲ ಕೂಡಿ ಬಂದಿದೆ ಎಂದರು. ಕಳೆದ 16 ವರ್ಷಗಳ ಬೇಡಿಕೆಯ ಆದ ಬಲ್ಪ 102 ನೆಕ್ಕಿಲಾಡಿ ಗ್ರಾಮದ ಸಂಪರ್ಕ ಕಲ್ಪಿಸುವ ಕುಮಾರಧಾರ ನದಿಗೆ ಕೋರಿಯರ್ ಎಂಬಲ್ಲಿ ಸರ್ವಋತು ಸೇತುವೆಗೆ ನಿರ್ಮಾಣಕ್ಕೆ ಲೋಕೋಪಯೋಗಿ ಇಲಾಖೆಯಿಂದ 30 ಕೋಟಿ ಮಂಜೂರಾಗಿರುತ್ತದೆ. ಕಳೆದ ಬಿಜೆಪಿ ಸರ್ಕಾರ ಇರುವಾಗಲೇ ಅವಧಿಯಲ್ಲಿ ಸರ್ಕಾರ ಇರುವಾಗಲೇ ಕಡಬ ತಾಲೂಕು ಸಂಪರ್ಕಿಸುವ ಮರೋಳಿ ಎಂಬಲ್ಲಿ ಸೇತುವೆಗಳನ್ನು ಈಗಲೇ ತುಂಬಾ ಮನವಿಯನ್ನು ನಾವು ಕೊಟ್ಟಿದ್ದೇವೆ. ಹಲವಾರು ಸೇತುವೆಗಳಿಗೆ ಅದರಲ್ಲಿ ಮಂಜೂರಾದಂಥ ಸೇತುವೆಗಳಲ್ಲಿ ಗುಂಡ್ಯ ಹೊಳೆಗೆ, ಕೋಣಾಜೆ ಹಾಗೂ ಕುಮಾರಧಾರ ನದಿಗೆ ಪಾಲೋಳಿ ಎಂಬಲ್ಲಿ ಸೇತುವೆಗಳು ಈಗಾಗಲೇ ನಿರ್ಮಾಣಗೊಂಡಿದೆ. ಕಳೆದ ಅವಧಿಯಲ್ಲಿ ಎಸ್ ಅಂಗಾರ್ ಅವರು ಮತ್ತು ಆಗಿನ ಸಂಸದರಾದ ನಳಿನ್ ಕುಮಾರ್ ಕಟೀಲ್ ಅವರ ನೇತೃತ್ವದಲ್ಲಿ ಆದರ್ಶ ಗ್ರಾಮವನ್ನು ಸಂಪರ್ಕ ಋತು ಸರ್ವ ಋತುಗಳಾಗಬೇಕು ಅನ್ನುವ ನಿಟ್ಟಿನಲ್ಲಿ ಪ್ರಯತ್ನಪಟ್ಟು ಆಗಲೇ ಮನವಿಯನ್ನು ಮಾಡಿದರು. ರಾಜ್ಯದಲ್ಲಿ ಬಿಜೆಪಿ ಆಡಳಿತದಲ್ಲಿ ಇದ್ದಾಗ ಅಂದಿನ ಶಾಸಕ ಎಸ್ ಅಂಗಾರ ಹಾಗೂ ಮಾಜಿ ಸಂಸದ ನಳಿನ್ ಕುಮಾರ್ ಕಟೀಲ್ ಅವರ ಮುತುವರ್ಜಿಯಲ್ಲಿ ಕಡಬ ತಾಲೂಕಿನಲ್ಲಿ ಹಲವು ಸೇತುವೆಗಳು ನಿರ್ಮಾಣವಾಗಿದೆ. ಕಡಬ ತಾಲೂಕನ್ನು ಸಂಪರ್ಕಿಸುವ ಗುಂಡ್ಯ ಹೊಳೆಗೆ ಕೊಣಾಜಿಯಲ್ಲಿ ಹಾಗೂ ಕುಮಾರಧಾರ ನದಿಗೆ ಪಾಲೋಳಿಯಲ್ಲಿ ಬೃಹತ್ ಸೇತುವೆ ನಿರ್ಮಾಣವಾಗಿದೆ. ಮಾಜಿ ಶಾಸಕ ಅಂಗಾರ ಅವರು ಕೋರಿಯಾರ್ನಲ್ಲಿ ಸೇತುವೆ ನಿರ್ಮಾಣಕ್ಕೆ ಮನವಿ ಮಾಡಿ ಸರ್ಕಾರದ ಗಮನ ಸೆಳೆದಿದ್ರು. ನಾನು 2024ರಲ್ಲಿ ಶಾಸಕಿಯಾದ ಬಳಿಕ ಮತ್ತೆ ಮನವಿ ಮಾಡಿ ಸರ್ಕಾರದ ಗಮನಕ್ಕೆ ತಂದಿದ್ದೆ. ಕಳೆದ ಆರ್ಥಿಕ ಸಮಸ್ಯೆಯಿಂದಾಗಿ ಮಂಜೂರಾತಿಯಾಗಿಲ್ಲ. ಮತ್ತೆ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಹಾಗೂ ಈ ಹಿಂದಿನ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಮನವಿ ಮಾಡಿ ಒತ್ತಡ ಹೇರಿದ್ದೇನೆ. ಈಗ ಸರ್ಕಾರ ಅನುದಾನ ಮಂಜೂರು ಮಾಡಿದೆ. ಇದಕ್ಕಾಗಿ ಸಚಿವರು ಹಾಗೂ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸುತ್ತೇನೆ ಎಂದು ಹೇಳಿದ ಶಾಸಕರು, ಕೋರಿಯಾರ್ನಲ್ಲಿ ಬೃಹತ್ ಸೇತುವೆ ನಿರ್ಮಾಣದೊಂದಿಗೆ ಮಚ್ಚಾರು ಕಡವಿನಲ್ಲಿ ಕಿಂಡಿ ಅಣೆಕಟ್ಟೆಯೊಂದಿಗೆ ಸೇತುವೆ ನಿರ್ಮಾಣಕ್ಕೆ ಸುಮಾರು 30 ಕೋಟಿ ರೂಪಾಯಿನ ಯೋಜನೆಯ ಅಂದಾಜು ಪಟ್ಟಿ ಸರ್ಕಾರಕ್ಕೆ ಸಲ್ಲಿಸಲಾಗಿದೆ. ಅನುದಾನ ಬಿಡುಗಡೆಗೆ ಪ್ರಾಮಾಣಿಕ ಪ್ರಯತ್ನ ಸಾಗುತ್ತಿದೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಮುಖಂಡರಾದ ಕೃಷ್ಣ ಶೆಟ್ಟಿ ಕಡಬ, ಮೇದಪ್ಪ ಗೌಡ ದೆಪ್ಪುಣಿ, ಪ್ರದೀಪ್ ರೈ ಮನವಳಿಕೆ, ಗಣೇಶ್ ಉದನಡ್ಕ, ಹರ್ಷಿತ್ ಕಾರ್ಜಾ, ಧರ್ಮಪಾಲ ಕಣ್ಕಲ್, ವಿನೋದ್ ಬೋಳ್ಮಳೆ, ಪ್ರಕಾಶ್ ಎನ್ಕೆ, ಸುರೇಶ್ ದೇಂತಾರು, ಅಶೋಕ್ ಕುಮಾರ್ ಪಿ, ಸತೀಶ್ ಕರ್ಮೇಳ, ದೇವರಾಜ್ ಕೊಟ್ಟಾರಿ, ಅಭಿಲಾಷ್ ಕಟ್ಟೆ ಮತ್ತಿತರರು ಉಪಸ್ಥಿತರಿದ್ದರು. ದಿವಾಕರ್ ಎಂ, ವಿ4 ನ್ಯೂಸ್ ಕಡಬ.